ಆಯುಕ್ತರಿಗೆ ಕಳಿಸಿ ಅವ್ರ ಮುಖಾಂತರ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಇಲಾಖೆಗೆ ಕಳಿಸ್ಕೊಟ್ಟಿದ್ದಾರೆ. ಅವರು ಸುಮಾರು 1 ವರ್ಷಗಳ ಕಾಲ ಅರ್ಜಿಗಳನ್ನು ಇಟ್ಕೊಂಡು ಕೆಲವರದ್ದು ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಮಾಸ್ ಕಾರ್ಡ್ಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಎಲ್ಲ ಮಾಡಿ ನಿರ್ಧಾರ ತೆಗೆದುಕೊಂಡು 37ನ ವಾಪಸ್ಸು ಪ್ರಾದೇಶಿಕ ಆಯುಕ್ತರಿಗೆ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ನಿಮ್ಮ ಇಲಾಖೆಯಲ್ಲಿ ಕೊಠಡಿ ಹುದ್ದೆಗಳಿಗೆ ಕಾರಣ ಏನು ಹೇಳ್ತಾ ಇದ್ದಾರೆ, ಸರಿಯಾದಂಥ ಒಂದು ಶೇಕಡಾವಾರ ಪ್ರಮಾಣವನ್ನು ಭರ್ತಿ ಮಾಡಿಲ್ಲ. ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಾವು ಭರ್ತಿ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಮತ್ತು ಇನ್ನೂ ಒಂದು ಅಂಶ ಹೇಳ್ತಾರೆ, ಬಹಳ ವ್ಯತಿರಿಕ್ತವಾದಂಥ ಅಂಶ IGR ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಭಾವ ಬೀರಿ ಅಭ್ಯರ್ಥಿಗಳು ಈ ಇಲಾಖೆಗೆ ಹಾಕ್ಸ್ಕೊಂಬಂದಿದ್ದಾರೆ ಅಂತಕ್ಕಂಥ ಅಂಶವನ್ನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದಾರೆ. ಆ ಥರ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅನುಕಂಪದ ಆಧಾರದ ಮೇಲೆ ಇರ್ತಕ್ಕಂಥದ್ದು ಯಾವುದೇ ಪ್ರಭಾವ ಬೀರ್ತಕ್ಕಂಥದ್ದು ಉದ್ದೇಶನೇ ಇಲ್ಲ. ಅದು ಆಟೋಮೆಟಿಕಲಿ ಅಲ್ಲಿ ಆ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಹುದ್ದೆ ಇಲ್ಲದೆ ಇದ್ದರೆ RC ಕಳಿಸ್ಬೇಕು ಅಂತೇಳಿ ಸರ್ಕಾರದ ಸರ್ಕ್ಯುಲರ್ ಇದೆ. ಅದ್ರ ಪ್ರಕಾರ RC ಅವರು ಯಾವ ಇಲಾಖೆಯಲ್ಲಿ ಖಾಲಿ ಇದೆಯೋ ಆ ಹುದ್ದೆಗಳಿಗೆ ಕಳಿಸ್ಬಿಡ್ತಾರೆ. ಆ ಥರ ಇರೋದ್ರಿಂದ ಯಾವುದೇ ಅಭ್ಯರ್ಥಿಗಳು ಪ್ರಭಾವ ಬೀರದೇ ಇರತಕ್ಕಂಥದ್ದನ್ನು ಇವರು ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ತಾರೆ. ಈಗ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಾವು ಆಯ್ಕೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತಾರೆ. ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಆಗಿರ್ತಕ್ಕಂಥ ಏನು ನಿಲುವುಗಳು ಕೆಲಸಗಳು ಗೊತ್ತಾಗ್ತಾ ಇದೆ, ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತೇಳಿ. ಯಾಕಂದರೆ ಅವ್ರಿಗೆ ಎಕ್ಸಾಮ್ ಹುಡುಗರನ್ನೆಲ್ಲರನ್ನೂ ಕೂಡ ನಾವು ವಾಪಸ್ ಕಳಿಸ್ಬಿಡ್ಬೇಕಾಗತ್ತೆ, ಯಾರನ್ನೂ ಅಪಾಯಿಂಟ್ಮೆಂಟೇ ಮಾಡೋಂಗಿಲ್ಲ. ಆ ಥರ ಇರ್ತಕ್ಕಂಥದ್ದು ಹೇಳ್ತಾರೆ. ಇದು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಬಹಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಬಹಳ ಗಂಭೀರ ಅಪಾರವಾದ ಪ್ರೀತಿ ಇದೆ. ಯಾಕೆ ಅವ್ರ ರೀತಿ ಕ್ರಮ ತಗೊಂಡ್ರು ಗೊತ್ತಿಲ್ಲ, ಅಥವಾ ಕೆಳ ಹಂತದ ಅಧಿಕಾರಿಗಳು ಯಾಕೆ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಡಲಿಲ್ವಾ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗ್ತಲೇ ಇಲ್ಲ. 37 ಜನದಲ್ಲಿ ಒಬ್ಬ ಹುಡುಗ ಅರ್ಜಿನೂ ಬರ್ಕೊಟ್ಟಿದ್ದಾನೆ. ನನಗೆ ಅಧಿಕ ನೌಕರಿ ಕೊಡಲಿಲ್ಲ ಅಂತ ಹೇಳಿ ನಮ್ಮನ್ನು ಮನೇಲಿ ಭಾಳ ಕಷ್ಟ ಆಗಿದೆ, ನೀವೇನಾದರೂ ನನಗೆ ನೌಕರಿ ಕೊಡಲಿಲ್ಲ ಅಂತಂದರೆ ನಾನು ರಾಚಯ್ಯ ಚಂದ್ರಶೇಖರ್ ಹಿರೇಮಠ ಅಂತೇಳಿ ನನ್ನ ಸಾವಿಗೆ ನೀವೇ ಕಾರಣ ಆಗ್ತೀರ ಅಂತೇಳಿ 2 ತಿಂಗಳು ಮುಂಚೆ ಅರ್ಜಿನೂ ಕೊಟ್ಟು ಪಾಪ ತೀರ್ಕೊಂಡೇ ಬಿಟ್ಟ. ಆಟೋಮೆಟಿಕ್ ನ್ಯಾಚುರಲ್ ಇರ್ತೇನೆ.